ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಮೌಢ್ಯಾಚರಣೆ ಬಗ್ಗೆ ಟಿವಿ9 ವರದಿ ಬೆನ್ನಲ್ಲೇ ಶುಚಿತ್ವ ಕಾರ್ಯ ಆರಂಭವಾಗಿದೆ. ಪುಣ್ಯ ಸ್ನಾನ ಹೆಸರಲ್ಲಿ ಭಕ್ತರು ನದಿಯಲ್ಲಿ ಬಟ್ಟೆ ಬಿಟ್ಟು ಹೋಗ್ತಾ ಇದ್ರು. ಈ ಬಗ್ಗೆ ಟಿವಿ9 ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಪ್ರತ್ಯಕ್ಷ ವರದಿ ಜೊತೆಗೆ ಇದರ ಬೆನ್ನಲ್ಲೇ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಈಗ ಎಚ್ಚೆತ್ತುಕೊಂಡಿದೆ. ನದಿಯಲ್ಲಿ ಬಿದ್ದಿದ್ದಂಥ ರಾಶಿ ಬಟ್ಟೆಯನ್ನು ತೆರವು ಮಾಡಲಾಗಿದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಹೊರಗಡೆ ತೆಗೆದಷ್ಟು ಕೂಡ ಈ ಬಟ್ಟೆಗಳು ಸಿಗ್ತಾ ಇದೆ. ಇಷ್ಟೆಲ್ಲ ಕೊಳಚೆ ತುಂಬಿತ್ತಲ್ಲಿ. ನದಿಯಲ್ಲಿ ಬಿದ್ದಿದ್ದಂಥ ರಾಶಿ ಬಟ್ಟೆ ಮಡಕೆ ಇದೆಲ್ಲವನ್ನು ಕೂಡ ಈಗ ಅಲ್ಲಿ ಟ್ರ್ಯಾಕ್ಟರ್ ತರೋ ಮೂಲಕ ಈಗ ಕ್ಲೀನ್ ಮಾಡಲಾಗ್ತಾ ಇದೆ. ಸೊ ಬಾಗಲಕೋಟೆ ಜಿಲ್ಲೆ ಹುನಗುಂದದ ಕೂಡಲ ಸಂಗಮದ ಬಗ್ಗೆ ಟಿವಿ9 ವರದಿಯನ್ನು ಪ್ರಸಾರ ಮಾಡಿತ್ತು. ಅಲ್ಲಿನ ಏನು ಪರಿಸ್ಥಿತಿ ಇದೆ ಅದೆಲ್ಲವನ್ನು ಕೂಡ ಭಾಳ ವಿಸ್ತೃತವಾಗಿ ನಾವು ಜನರ ಮುಂದೆ, ಅಲ್ಲಿನ ಪ್ರಾಧಿಕಾರದವರ ಮುಂದೆ ಇಟ್ಟಿದ್ವಿ. ಸೊ ಫೈನಲಿ ಈಗ ಎಚ್ಚೆತ್ಕೊಂಡಿದ್ದಾರೆ. ಈಗ ನೋಡಿ ಎಷ್ಟು ಬಟ್ಟೆ ಅಲ್ಲಿ ಇತ್ತು ಅನ್ನೋದನ್ನು ನೀವು ಗಮನಿಸ್ಬೋದು. ಒಂದು ನಂಬಿಕೆ, ಅಂದರೆ ಮೂಢನಂಬಿಕೆ ಇತ್ತು ಜನರಿಗೆ. ಅಲ್ಲೇ ಬಂದು ಸ್ನಾನ ಮಾಡಿ ಆ ಬಟ್ಟೆನಲ್ಲೇ ಬಿಟ್ಟು ಹೋಗ್ತಾಯಿದ್ರು.